ಬಾಸ್ ಮತ್ತು ಬ್ಯೂಟಿ ಆಫೀಸ್ ಕ್ಯಾಬಿನ್ ರಹಸ್ಯ ಭಾಗ 1 ಮೊದಲ ಭೇಟಿ ಬೆಂಗಳೂರಿನ ಸಿಲಿಕಾನ್ ವ್ಯಾಲಿಯ ಹೃದಯ ಭಾಗದಲ್ಲಿರುವ ಆ ಎತ್ತರದ ಗಾಜಿನ ಕಟ್ಟಡದ 12ನೇ ಮಹಡಿಯಲ್ಲಿ ವಿಕ್ರಮ್ ಅಸೋಸಿಯೇಟ್ಸ್ ಕಂಪನಿಯ ಮುಖ್ಯ ಕಚೇರಿ ಇತ್ತು. ಹೊರಗಡೆ ಐಟಿ ಲೋಕದ ಗದ್ದಲವಿದ್ದರೂ ಕಚೇರಿಯ ಒಳಗೆ ಮಾತ್ರ ಎಸಿಯ ತಂಪಾದ ಗಾಳಿ ಮತ್ತು ಸೈಲೆಂಟ್ ಆಗಿ ಕೆಲಸ ಮಾಡುವ ಉದ್ಯೋಗಿಗಳ ಸದ್ದು ಮಾತ್ರ ಕೇಳಿಸುತ್ತಿತ್ತು. ಅಂದು ಬೆಳಿಗ್ಗೆಯಿಂದಲೇ ಆಫೀಸ್ ವಾತಾವರಣ ಸ್ವಲ್ಪ ಗಂಭೀರವಾಗಿತ್ತು. ವಿಕ್ರಮ್ ತನ್ನ ಐಷಾರಾಮಿ ಕ್ಯಾಬಿನ್ನಲ್ಲಿ ಕುಳಿತು ಮುಂದಿನ ದೊಡ್ಡ $multi-million ಪ್ರಾಜೆಕ್ಟ್ ಬಗ್ಗೆ ಗಂಭೀರವಾಗಿ ಆಲೋಚಿಸುತ್ತಿದ್ದನು. ವಿಕ್ರಮ್ ಅಂದ್ರೆ ಈ ಆಫೀಸ್ನಲ್ಲಿ ಕೇವಲ ಒಬ್ಬ ಬಾಸ್ ಮಾತ್ರವಲ್ಲ, ಅವನು ಶಿಸ್ತು ಮತ್ತು ವೇಗದ ಸಂಕೇತ. ಅವನ ಕಣ್ಣುಗಳಲ್ಲಿ ಯಾವಾಗಲೂ ಹೊಸತನ್ನೇನಾದರೂ ಸಾಧಿಸಬೇಕೆಂಬ ಹಪಾಹಪಿ ಇರುತ್ತಿತ್ತು. ಅವನ ಕೆಲಸದ ಶೈಲಿ ಎಷ್ಟು ವೇಗವಾಗಿತ್ತೆಂದರೆ ಅವನ ಕೆಳಗೆ ಕೆಲಸ ಮಾಡುವ ಉದ್ಯೋಗಿಗಳಿಗೆ ಅವನ ಜೊತೆ ಹೆಜ್ಜೆ ಹಾಕಲು ಸಾಹಸವೇ ಮಾಡಬೇಕಾಗುತ್ತಿತ್ತು. ಕಿಟಕಿಯ ಆಚೆ ಕಾಣುವ ಬೆಂಗಳೂರಿನ ಟ್ರಾಫಿಕ್ ನಡುವೆ ಅವನು ತನ್ನದೇ ಆದ ಒಂದು ಸಾಮ್ರಾಜ್ಯವನ್ನು ಕಟ್ಟಿದ್ದನು. ವಿಕ್ರಮ್ ತನ್ನ ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ಕಣ್ಣಿಟ್ಟು ಕೀಬೋರ್ಡ್ ಮೇಲೆ ಬೆರಳುಗಳನ್ನು ವೇಗವಾಗಿ ಆಡಿಸುತ್ತಿದ್ದಾಗ ಕ್ಯಾಬಿನ್ನ ಬೃಹತ್ ಗಾಜಿನ ಬಾಗಿಲು ಮೆಲ್ಲಗೆ ತಟ್ಟುವ ಸದ್ದಾಯಿತು. ಕಮ್ ಇನ್ ಎಂದು ವಿಕ್ರಮ್ ತನ್ನ ಗಂಭೀರ ದನಿಯಲ್ಲಿ ತಲೆ ಎತ್ತದೆ ಹೇಳಿದನು. ಬಾಗಿಲು ತೆರೆದು ಒಳಗೆ ಬಂದವಳು ಸಾಕ್ಷಿ. ಸಾಕ್ಷಿ ಒಳಗೆ ಹೆಜ್ಜೆ ಇಟ್ಟ ಕ್ಷಣ ಆ ಇಡೀ ಕ್ಯಾಬಿನ್ ವಾತಾವರಣವನ್ನೇ ಯಾವುದೋ ಅದೃಶ್ಯ ಶಕ್ತಿ ಬದಲಿಸಿದಂತಾಯಿತು. ಕಡು ನೀಲಿ ಬಣ್ಣದ ಫಾರ್ಮಲ್ ಸೂಟ್ ಧರಿಸಿದ್ದ ಸಾಕ್ಷಿ ತನ್ನ ಸುಂದರವಾದ ರೂಪದಿಂದ ಇಡೀ ಆಫೀಸ್ ವಾತಾವರಣಕ್ಕೆ ಹೊಸ ಮೆರುಗನ್ನು ತಂದಿದ್ದಳು. ಅವಳ ನಡಿಗೆಯಲ್ಲಿ ಒಂದು ರೀತಿಯ ಅಪ್ರತಿಮ ಆತ್ಮವಿಶ್ವಾಸವಿತ್ತು, ಕಣ್ಣುಗಳಲ್ಲಿ ಒಂದು ರೀತಿಯ ಮಾದಕ ತುಂಟಾಟ ಅಡಗಿತ್ತು. ಅವಳು ವಿಕ್ರಮ್ ಎದುರು ಬಂದು ನಿಂತಾಗ ಅವಳ ಶರೀರದಿಂದ ಹೊರಹೊಮ್ಮುತ್ತಿದ್ದ ಫ್ರೆಂಚ್ ಪರ್ಫ್ಯೂಮ್ ಸುಗಂಧ ವಿಕ್ರಮ್ನ ಏಕಾಗ್ರತೆಯನ್ನು ಸಂಪೂರ್ಣವಾಗಿ ಕೆಡಿಸಿಬಿಟ್ಟಿತು. ವಿಕ್ರಮ್ ಇಷ್ಟು ದಿನ ಬರೀ ಅಂಕಿ ಅಂಶಗಳಲ್ಲೇ ಮುಳುಗಿದ್ದವನು ಇಂದು ಮೊದಲ ಬಾರಿಗೆ ತನ್ನ ಎದುರು ಒಬ್ಬ ಸುಂದರ ಅಪ್ಸರೆ ನಿಂತಿದ್ದಾಳೆ ಎಂಬ ಅರಿವಾಯಿತು. ವಿಕ್ರಮ್ ನಿಧಾನವಾಗಿ ತನ್ನ ತಲೆ ಎತ್ತಿ ಅವಳನ್ನು ಕೆಳಗಿನಿಂದ ಮೇಲಿನವರೆಗೆ ದಿಟ್ಟಿಸಿದನು. ಅವಳ ರೂಪ ಅವನ ನಿರೀಕ್ಷೆಗೂ ಮೀರಿ ಸುಂದರವಾಗಿತ್ತು. ಅವಳ ಕೂದಲಿನ ವಿನ್ಯಾಸದಿಂದ ಹಿಡಿದು ಅವಳ ಫಾರ್ಮಲ್ ಡ್ರೆಸ್ನ ಫಿಟ್ಟಿಂಗ್ ವರೆಗೂ ಎಲ್ಲವೂ ಪರ್ಫೆಕ್ಟ್ ಆಗಿತ್ತು. ಸಾಕ್ಷಿ ಕಿರುನಗೆಯೊಂದಿಗೆ, ಸರ್, ನಾನು ಸಾಕ್ಷಿ. ನಿಮ್ಮ ಹೊಸ ಪರ್ಸನಲ್ ಅಸಿಸ್ಟೆಂಟ್ ಆಗಿ ಇವತ್ತೇ ಜಾಯಿನ್ ಆಗಿದ್ದೇನೆ. ಇನ್ಮುಂದೆ ನಿಮ್ಮ ಪ್ರತಿಯೊಂದು ಶೆಡ್ಯೂಲ್, ಮೀಟಿಂಗ್ ಮತ್ತು ಫೈಲಿಂಗ್ ಕೆಲಸಗಳನ್ನು ಹತ್ತಿರದಿಂದ ನೋಡಿಕೊಳ್ಳುವುದು ನನ್ನ ಜವಾಬ್ದಾರಿ ಎಂದು ಅತ್ಯಂತ ಮಧುರವಾದ ದನಿಯಲ್ಲಿ ಹೇಳಿದಳು. ಅವಳ ಧ್ವನಿಯಲ್ಲಿ ಒಂದು ರೀತಿಯ ಆಕರ್ಷಣೆಯಿತ್ತು, ಅದು ವಿಕ್ರಮ್ನ ಹೃದಯದ ಲಯವನ್ನೇ ಸ್ವಲ್ಪ ಹೆಚ್ಚು ಮಾಡಿತ್ತು. ವಿಕ್ರಮ್ ತನ್ನ ಕುರ್ಚಿಯ ಮೇಲೆ ಹಿಂದೆ ವಾಲಿ ಕುಳಿತು ತನ್ನ ಕೈಗಳನ್ನು ಒಂದಕ್ಕೊಂದು ಕೋಣಿಸುತ್ತಾ, ಓಹ್ ಸಾಕ್ಷಿ, ಕುಳಿತುಕೊಳ್ಳಿ. ನೋಡಿ ಸಾಕ್ಷಿ, ನಮ್ಮ ಈ ಕಂಪನಿಯಲ್ಲಿ ಕೆಲಸ ಅಂದ್ರೆ ಅದು ಬರೀ 9 ರಿಂದ 5 ಕೆಲಸವಲ್ಲ. ಇಲ್ಲಿ ಪ್ರತಿಯೊಂದು ಸೆಕೆಂಡ್ ಕೂಡ ಇಂಪಾರ್ಟೆಂಟ್. ನನಗೆ ಅಸಿಸ್ಟೆಂಟ್ ಅಂದ್ರೆ ಬರೀ ಫೈಲ್ ಹಿಡಿಯೋರು ಬೇಕಿಲ್ಲ, ನನ್ನ ವರ್ಕ್ ಫ್ಲೋ ಸ್ವಲ್ಪ ಮ್ಯಾನೇಜ್ ಮಾಡೋಕೆ ನಿಮಗೆ ಸಾಧ್ಯನಾ? ಈ ಆಫೀಸ್ ಇಂಜಿನ್ ಯಾವತ್ತೂ ಸ್ಟ್ರಕ್ ಆಗದಂತೆ ಪರ್ಫೆಕ್ಟ್ ಆಗಿ ಓಡಬೇಕಂದ್ರೆ ನನಗೆ ಸಖತ್ ಪವರ್ಫುಲ್ ಮತ್ತು ಎನರ್ಜಿಟಿಕ್ ಸಪೋರ್ಟ್ ಬೇಕು. ನೀವು ಈ ಲೋಡ್ ತೆಗೆದುಕೊಳ್ಳಲು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ರೆಡಿ ಇದ್ದೀರಾ ಎಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ತನ್ನದೇ ಆದ ದ್ವಂದ್ವಾರ್ಥದ ಧಾಟಿಯಲ್ಲಿ ಕೇಳಿದನು. ಸಾಕ್ಷಿ ತನ್ನ ಕಾಲುಗಳ ಮೇಲೆ ಕಾಲು ಹಾಕಿಕೊಂಡು ಅತ್ಯಂತ ಆರಾಮವಾಗಿ ಕುಳಿತು ತನ್ನ ಮುಖದ ಮೇಲಿದ್ದ ಕೂದಲನ್ನು ಮೆಲ್ಲಗೆ ಸರಿಸುತ್ತಾ, ಸರ್, ನನ್ನ ಹ್ಯಾಂಡ್ಲಿಂಗ್ ಮತ್ತು ಕೆಪಾಸಿಟಿ ಬಗ್ಗೆ ನೀವು ಚಿಂತೆಯೇ ಮಾಡಬೇಡ. ನಾನು ಒಮ್ಮೆ ಕೆಲಸಕ್ಕೆ ಇಳಿದರೆ ಆ ಕೆಲಸ ಪೂರ್ತಿಯಾಗುವವರೆಗೂ ಹಿಂದೆ ಸರಿಯುವವಳಲ್ಲ. ಎಂತಹ ಕಷ್ಟದ ಮತ್ತು ಭಾರವಾದ ಪ್ರಾಜೆಕ್ಟ್ ಆದರೂ ನಾನು ಅಷ್ಟೇ ಸ್ಮೂತ್ ಆಗಿ ಫಿನಿಶ್ ಮಾಡ್ತೀನಿ. ನಿಮ್ಮ ಈ ದೊಡ್ಡ ಕಂಪನಿಯನ್ನು ರನ್ ಮಾಡೋಕೆ ನನ್ನಂತಹ ಎನರ್ಜಿಟಿಕ್ ಅಸಿಸ್ಟೆಂಟ್ ಸಪೋರ್ಟ್ ಇದ್ದರೆ ಆ ಇಂಜಿನ್ ಯಾವತ್ತೂ ಬಿಸಿಯಾಗಲ್ಲ, ಬದಲಿಗೆ ಇನ್ನೂ ವೇಗವಾಗಿ ಮತ್ತು ಸ್ಮೂತ್ ಆಗಿ ಓಡುತ್ತೆ ಎಂದು ತುಂಟತನದಿಂದ ಉತ್ತರಿಸಿದಳು. ಅವಳ ಈ ಆತ್ಮವಿಶ್ವಾಸದ ಮಾತುಗಳು ವಿಕ್ರಮ್ಗೆ ಒಂದು ರೀತಿಯ ಹೊಸ ಕಿಕ್ ನೀಡಿದ್ದವು. ವಿಕ್ರಮ್ ತನ್ನ ಮೇಜಿನ ಮೇಲಿದ್ದ ಒಂದು ದಪ್ಪವಾದ ಪ್ರಾಜೆಕ್ಟ್ ಫೈಲ್ ಅನ್ನು ಅವಳ ಕಡೆಗೆ ಸರಿಸುತ್ತಾ, ಸರಿ ಸಾಕ್ಷಿ, ನಿಮ್ಮ ಪರ್ಫಾರ್ಮೆನ್ಸ್ ಚೆಕ್ ಮಾಡಲು ಇದೊಂದು ಒಳ್ಳೆಯ ಚಾನ್ಸ್. ಈ ಫೈಲ್ನಲ್ಲಿರೋ ಪ್ರತಿಯೊಂದು ಸಣ್ಣ ಅಂಶವನ್ನೂ ನೀವು ಆಳವಾಗಿ ಸ್ಟಡಿ ಮಾಡಬೇಕು. ಇವತ್ತು ಸಾಯಂಕಾಲದವರೆಗೂ ನಮಗೆ ತುಂಬಾ ಕೆಲಸವಿರುತ್ತದೆ. ಆಫೀಸ್ ಅವರ್ಸ್ ಮುಗಿದ ಮೇಲೆ ಉಳಿದವರೆಲ್ಲ ಮನೆಗೆ ಹೋದಾಗ ಕಾನ್ಫರೆನ್ಸ್ ರೂಮ್ನಲ್ಲಿ ಯಾರೂ ಇರಲ್ಲ. ಆ ಸಮಯದಲ್ಲಿ ನಾವಿಬ್ಬರೇ ಕುಳಿತು ಈ ಹೊಸ ಫೈಲ್ನ ಇಂಚಿಂಚೂ ಪ್ರಾಯೋಗಿಕವಾಗಿ ಚೆಕ್ ಮಾಡಬೇಕಾಗುತ್ತೆ. ಈ ಕೆಲಸ ಸ್ವಲ್ಪ ಸುದೀರ್ಘವಾಗಿರುತ್ತೆ ಮತ್ತು ಹಾರ್ಡ್ ಆಗಿರುತ್ತೆ. ನೀವು ರಾತ್ರಿಯವರೆಗೂ ಇಲ್ಲೇ ಇರಬೇಕಾಗಬಹುದು, ಇದಕ್ಕೆ ನಿಮ್ಮ ಅಭ್ಯಂತರವಿಲ್ಲ ತಾನೆ ಎಂದು ಅವಳ ಪ್ರತಿಕ್ರಿಯೆಗಾಗಿ ಕುತೂಹಲದಿಂದ ಕಾಯುತ್ತಿದ್ದನು. ಸಾಕ್ಷಿ ಮೆಲ್ಲಗೆ ಎದ್ದು ನಿಂತು ವಿಕ್ರಮ್ನ ಮೇಜಿನ ಹತ್ತಿರ ಸ್ವಲ್ಪ ಬಾಗಿ ಅವನ ಕಣ್ಣುಗಳನ್ನೇ ದಿಟ್ಟಿಸಿ ನೋಡುತ್ತಾ, ಸರ್,
ನಿಮ್ಮ ಈ ಕ್ಯಾಬಿನ್ ಒಳಗೆ ನಾನು ಬಂದ ಮೇಲೆ ಇನ್ನು ಹೊರಗೆ ಹೋಗೋದು ಸ್ವಲ್ಪ ಕಷ್ಟವೇ ಅಂತ ನನಗೆ ಈಗಲೇ ಅನಿಸ್ತಿದೆ. ನೀವು ಇಷ್ಟು ಪವರ್ಫುಲ್ ಆಗಿ ಕೆಲಸ ಮಾಡುವಾಗ ನಾನು ಕೂಡ ನಿಮ್ಮ ಜೊತೆ ರಾತ್ರಿಯವರೆಗೂ ಈ ಫೈಲಿಂಗ್ ಕೆಲಸ ಮಾಡಲು ಪೂರ್ತಿಯಾಗಿ ತಯಾರಿದ್ದೇನೆ. ಆ ಕಾನ್ಫರೆನ್ಸ್ ರೂಮ್ನ ಏಕಾಂತದಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಮತ್ತು ವರ್ಕಿಂಗ್ ಸ್ಟೈಲ್ ಹೇಗಿರುತ್ತೆ ಅಂತ ಹತ್ತಿರದಿಂದ ನೋಡಲು ನಾನು ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದೀನಿ ಎಂದು ಅತ್ಯಂತ ಮಧುರವಾಗಿ ಪಿಸುಗುಟ್ಟಿದಳು. ಅವಳು ಕ್ಯಾಬಿನ್ನಿಂದ ಹೊರಗೆ ಹೋಗುವಾಗ ಅವಳ ನಡಿಗೆಯ ಸೊಬಗು ವಿಕ್ರಮ್ನನ್ನು ಸಂಪೂರ್ಣವಾಗಿ ಮಂತ್ರಮುಗ್ಧನನ್ನಾಗಿಸಿತ್ತು. ಅವಳ ಫಾರ್ಮಲ್ ಬಟ್ಟೆಗಳ ಫಿಟ್ಟಿಂಗ್ ಅವನ ಕಣ್ಣಲ್ಲಿ ಅಚ್ಚಳಿಯದೆ ಉಳಿದಿತ್ತು. ವಿಕ್ರಮ್ ಮನಸ್ಸಿನಲ್ಲೇ ಅಂದುಕೊಂಡನು, ಇಷ್ಟು ದಿನ ಈ ಆಫೀಸ್ ಕೆಲಸ ಕೇವಲ ಅಂಕಿ ಅಂಶಗಳ ಬೋರಿಂಗ್ ಆಟವಾಗಿತ್ತು, ಆದರೆ ಇವತ್ತಿನಿಂದ ಈ ಕ್ಯಾಬಿನ್ ಒಳಗೆ ಮತ್ತು ಕಾನ್ಫರೆನ್ಸ್ ರೂಮ್ನಲ್ಲಿ ನಡೆಯುವ ಕೆಲಸ ಸಖತ್ ರೋಚಕವಾಗಿರಲಿದೆ. ಈ ಸಾಕ್ಷಿ ಬಂದ ಮೇಲೆ ನನ್ನ ಕಂಪನಿಯ ಇಂಜಿನ್ ಇನ್ನೂ ಹೆಚ್ಚು ಹೀಟ್ ಪಡೆದುಕೊಳ್ಳುವುದು ಖಂಡಿತ. ಹೊರಗಡೆ ಸಾಯಂಕಾಲದ ಸೂರ್ಯ ನಿಧಾನವಾಗಿ ಕೆಂಪಾಗುತ್ತಾ ಮುಳುಗುತ್ತಿದ್ದನು. ಆಫೀಸ್ನಲ್ಲಿದ್ದ ಇತರ ಉದ್ಯೋಗಿಗಳು ತಮ್ಮ ಲ್ಯಾಪ್ಟಾಪ್ಗಳನ್ನು ಬಂದ್ ಮಾಡಿ ಒಬ್ಬೊಬ್ಬರಾಗಿ ಮನೆಗೆ ಮರಳುತ್ತಿದ್ದರು. ಆದರೆ ವಿಕ್ರಮ್ನ ಕ್ಯಾಬಿನ್ನಲ್ಲಿ ಮತ್ತು ಸಾಕ್ಷಿಯ ಮನಸ್ಸಿನಲ್ಲಿ ಹೊಸದೊಂದು ಪ್ರೇಮದ ಸವಾರಿ ಸಿದ್ಧವಾಗುತ್ತಿತ್ತು. ಆಫೀಸ್ ವಾತಾವರಣ ಈಗ ನಿಧಾನವಾಗಿ ಶಾಂತವಾಗುತ್ತಿತ್ತು, ಆದರೆ ಆ ಶಾಂತತೆಯ ನಡುವೆ ಇವರ ಹಸಿಬಿಸಿ ಹರಟೆ ಮತ್ತು ಪ್ರೇಮದ ಆಟ ಇನ್ನೂ ವೇಗ ಪಡೆದುಕೊಳ್ಳುವುದರಲ್ಲಿತ್ತು. ಇದು ಕೇವಲ ಮೊದಲ ಭೇಟಿಯಷ್ಟೇ, ಮುಂದಿರುವ ರಾತ್ರಿಯ ಕಾನ್ಫರೆನ್ಸ್ ರೂಮ್ ಕಥೆ ಇನ್ನೂ ರೋಚಕವಾಗಿರಲಿದೆ.